ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತಕ್ಕಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರದವರು 23-24ನೇ ಸಾಲಿನಿಂದ ಹಮ್ಮಿಕೊಂಡಿದ್ದಾರೆ ಮತ್ತು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುತ್ತದೆ. ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣ ಅಂತಂತಂದರೆ ಸಮಯೋಚಿತವಾಗಿ ಬೆಳೆಗಳನ್ನು ಕೊಯ್ಲು ಮಾಡೋದಕ್ಕೆ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಿತ್ತು. ಅದನ್ನು ಒಂದು ಸಮಸ್ಯೆನ ನೀಗಿಸೋಕ್ಕೋಸ್ಕರ ಈ ಒಂದು ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಇಡೀ ರಾಜ್ಯಾದ್ಯಂತ ಸ್ಥಾಪನೆ ಮಾಡೋದಕ್ಕೆ ಕ್ರಿಯಾಯೋಜನೆ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ರೈತರಿಗೆ ಬಾಡಿಗೆಗೂ ಸಹ ಸಿಗಬೇಕು. ಯಾಕಂದರೆ ಇದು ತುಂಬ ಹೆಚ್ಚಿನ ಒಂದು ಬೆಲೆ ಇರ್ತಕ್ಕಂಥ ಉಪಕರಣಗಳಿರೋದ್ರಿಂದ ಎಲ್ಲ ರೈತರು ಇದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಬಾಡಿಗೆಯನ್ನು ಸಿಗಬೇಕನ್ನೋದು ಒಂದು ರಾಜ್ಯ ಸರ್ಕಾರದ ಉದ್ದೇಶ ಇರ್ತೈತಿ. ಅದೇ ಥರ ಈ ಟೈಮ್ಲಿ ಕೊಯ್ಲು ಮಾಡೋದ್ರಿಂದ ಬೆಳೆಗಳ ಗುಣಮಟ್ಟನೂ ಸುಧಾರಿಸ್ತೈತಿ ಮತ್ತು ಜೊತೆಗೆ ಇಳುವರಿನೂ ಹೆಚ್ಚಾಗುತ್ತೆ. ಸೊ ಈ 3 ಉದ್ದೇಶಗಳ ಜೊತೆಗೆ ಒಟ್ಟಾರೆ ರೈತರ ಆದಾಯನ ಜಾಸ್ತಿ ಮಾಡೋಕ್ಕೆ ಇದೊಂದು ಉತ್ತಮವಾದ ಯೋಜನೆ ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧರಿಸಿ ಮತ್ತು ರೈತರ ಆದಾಯದಲ್ಲಿ ಸ್ಥಿರತೆಯನ್ನು ಕಾಪಾಡೋಕ್ಕೋಸ್ಕರ ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ 3 ಘಟಕಗಳಿದ್ದಾವೆ. ಮೊದಲನೇದಾಗಿ ಕೊಂಬೋ ಅಂತ ಹೇಳ್ಬಿಟ್ಟು, ಕೊಂಬೋ ಅಂದರೆ ಇನ್ನೂ 2 ಉಪಕರಣ ಏನು ಘಟಕಗಳಿದ್ದಾವೆ ಅವೆರಡನ್ನು ಸೇರಿಸಿ ಕೊಂಬೋ ಅಂತ ಮಾಡಿದ್ದಾರೆ. ಎರಡನೇ ಘಟಕ ಏನಿದೆ ಅದು ಕಂಬೈನ್ಡ್ ಹಾರ್ವೆಸ್ಟರ್ ಅಂತಕ್ಕಂಥದ್ದು. ಮೂರನೇ ಘಟಕ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಅಂತಕ್ಕಂಥದ್ದನ್ನು ಒಟ್ಟು 3 ಘಟಕಗಳನ್ನು ಇದರಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಕೊಂಬೋದಲ್ಲಿ ಶುಗರ್ ಕ್ಯಾನ್ ಹಾರ್ವೆಸ್ಟರು ಮತ್ತು ಕಂಬೈನ್ಡ್ ಹಾರ್ವೆಸ್ಟರ್ ಎರಡೂ ಇರ್ತವೆ. ಕೊಂಬೋ ಹಾರ್ವೆಸ್ಟರಲ್ಲಿ ಕೇವಲ ಕಂಬೈನ್ಡ್ ಹಾರ್ವೆಸ್ಟರಲ್ಲಿ ಕೇವಲ ಕಂಬೈನ್ ಹಾರ್ವೆಸ್ಟರು ಮತ್ತು ಶುಗರ್ ಕ್ಯಾನ್ ಹಾರ್ವೆಸ್ಟರಲ್ಲಿ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಮಾತ್ರ ಇರ್ತದೆ.